ಎಲ್ಲರಿಗೂ ನಮಸ್ಕಾರ. ನಾವು ಈಗಾಗಲೇ ಅಧ್ಯಾಯ 8 ನಿಯಂತ್ರಿಸುವಿಕೆಯಲ್ಲಿ ನಿಯಂತ್ರಿಸುವಿಕೆಯ ಅರ್ಥ, ವ್ಯಾಖ್ಯೆ, ಪ್ರಾಮುಖ್ಯತೆ, ಮಿತಿಗಳು, ಅದೇ ರೀತಿ ಯಾವ ವಿಧದಲ್ಲಿ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಸಹ ಸಂಬಂಧವನ್ನು ಹೊಂದಿದೆ, ಅಷ್ಟು ಮಾತ್ರವಲ್ಲದೆ ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಿಯಂತ್ರಿಸುವಿಕೆಯ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ತಿಳಿದ ಹಾಗೆಯೇ ನಿರ್ವಹಣೆಯ ಪ್ರಮುಖ ಕಾರ್ಯವಾದ ನಿಯಂತ್ರಿಸುವಿಕೆಯಲ್ಲಿ ಅನೇಕ ವಿಧಗಳಿವೆ. ಈ ತಂತ್ರಗಳನ್ನು 2 ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳಾವುದೆಂದರೆ, ಒಂದು ಸಾಂಪ್ರದಾಯಿಕ ತಂತ್ರ, ಮತ್ತೊಂದು ಆಧುನಿಕ ತಂತ್ರ. ಸಾಂಪ್ರದಾಯಿಕ ತಂತ್ರಗಳು ಈ ಕೆಳಗಿನ ವಿಧಾನಗಳನ್ನು ಒಳಗೊಂಡಿದೆ. ಅವುಗಳಾವುದೆಂದರೆ, ವೈಯಕ್ತಿಕ ಅವಲೋಕನ, ಎರಡನೇದು ಅಂಕಿ ಅಂಶೀಯ ವರದಿಗಳು, ಮೂರನೇದು ಸಮಛೇದ ವಿಶ್ಲೇಷಣೆ, ಕೊನೆಯದು ಬಜೆಟ್ ಆಧಾರಿತ ನಿಯಂತ್ರಣ. ಎರಡನೆಯ ಪ್ರಮುಖ ನಿಯಂತ್ರಣ ತಂತ್ರಗಳು ಆಧುನಿಕ ತಂತ್ರ. ಇವುಗಳು ಈ ಕೆಳಗಿನ ವಿಧಾನಗಳನ್ನು ಒಳಗೊಂಡಿದೆ. ಅವುಗಳಾವುದೆಂದರೆ, ಹೂಡಿಕೆಯ ಮೇಲಿನ ಪ್ರತಿಫಲ, ಎರಡನೇದು ಅನುಪಾತ ವಿಶ್ಲೇಷಣೆ, ಮೂರನೇದು ಹೊಣೆಗಾರಿಕೆ ಲೆಕ್ಕಪತ್ರ ನಿರ್ವಹಣೆ, ನಾಲ್ಕನೇದು ನಿರ್ವಹಣಾ ಪರಿಶೋಧನೆ, ಐದನೇದು ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ವಿಮರ್ಶಾ ಕಾರ್ಯತಂತ್ರ, ಪರ್ಟ್ ಅಂತ ಹೇಳ್ತೇವೆ, ಮತ್ತು ನಿರ್ಣಾಯಕ ಪಥ ಪದ್ಧತಿ, CPM, ಕೊನೆಯದು ನಿರ್ವಹಣಾ ಮಾಹಿತಿ ವ್ಯವಸ್ಥೆ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಈ ಸಾಂಪ್ರದಾಯಿಕ ವಿಧಾನ ಎಂದರೇನು? ಬಹಳ ಹಿಂದಿನಿಂದಲೂ ನಿಯಂತ್ರಣ ಕಾರ್ಯವನ್ನು ನಡೆಸಲು ಬಳಸುವ ತಂತ್ರವನ್ನೇ ಸಾಂಪ್ರದಾಯಿಕ ವಿಧಾನ ಎಂಬುದಾಗಿ ಕರೆಯುತ್ತೇವೆ. ಹಿಂದಿನಿಂದಲೂ ಪ್ರಚಲಿತ ಇರುವಂತಹ ಈ ತಂತ್ರಗಳು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇವುಗಳನ್ನು ಬಳಕೆ ಮಾಡುತ್ತಾರೆ. ಇದು ಔಟ್ಡೇಟೆಡ್ ಆಗಲಿಲ್ಲ. ಇದನ್ನು ಕೂಡ ಸಂಸ್ಥೆಗಳು ನಿಯಂತ್ರಣ ಕಾರ್ಯವನ್ನು ನಿರ್ವಹಿಸಲು ಹೆಚ್ಚಾಗಿ ಬಳಕೆ ಮಾಡುತ್ತದೆ. ಮೊದಲನೇದು ವೈಯಕ್ತಿಕ ಅವಲೋಕನ. ವೈಯಕ್ತಿಕ ಅವಲೋಕನ ಎಂದರೆ ಏನು? ವೈಯಕ್ತಿಕ ಅವಲೋಕನ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯು, ಸಂಸ್ಥೆಯ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಅಥವಾ ಗುಂಪಿನ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವುದಾಗಿದೆ, ಪರೀಕ್ಷಿಸುವುದಾಗಿದೆ. ವಿಶಾಲಾರ್ಥದಲ್ಲಿ ಹೇಳುವುದಾದರೆ, ಸಂಸ್ಥೆಯ ಮೇಲಧಿಕಾರಿಯು ಅಧೀನ ಸಿಬ್ಬಂದಿಗಳ ಅಥವಾ ತನಗೆ ವಹಿಸಿಕೊಟ್ಟಂತಹ ಗುಂಪಿನ ಕೆಲಸ ಕಾರ್ಯಗಳನ್ನು, ಕಾರ್ಯನಿರ್ವಹಣೆಯನ್ನು ವೀಕ್ಷಿಸುವುದು, ಪರಿಶೀಲಿಸುವುದು, ಇಲ್ಲವೇ ಮೌಲ್ಯಮಾಪನ ಮಾಡುವುದನ್ನು ವೈಯಕ್ತಿಕ ಅವಲೋಕನ ಎಂಬುದಾಗಿ ಕರೆಯುತ್ತೇವೆ. ಈ ವಿಧಾನವು ನಿರ್ವಾಹಕನಿಗೆ, ವ್ಯವಸ್ಥಾಪನೆಗೆ ಪ್ರಥಮ ಹಂತದ ಮಾಹಿತಿಯನ್ನು ನೀಡುತ್ತದೆ. ಯಾವುದರ ಬಗ್ಗೆ? ಸಿಬ್ಬಂದಿಗಳ ಕಾರ್ಯನಿರ್ವಹಣೆಯ ಬಗ್ಗೆ. ಈ ವ್ಯವಸ್ಥೆಯಲ್ಲಿ, ಈ ತಂತ್ರದಲ್ಲಿ ಸಿಬ್ಬಂದಿಗಳಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬೇರೊಬ್ಬ ವ್ಯಕ್ತಿಯು, ಮೇಲಧಿಕಾರಿಯು ವೀಕ್ಷಿಸುತ್ತಾ ಇದ್ದಾನೆ, ಪರಿಶೀಲಿಸುತ್ತಾ ಇದ್ದಾನೆ, ಪರೀಕ್ಷಿಸುತ್ತಾ ಇದ್ದಾನೆಂಬಂತಹ ಅಂಶ, ಮಾಹಿತಿ ಗಮನಕ್ಕೆ ಬಂದು ಒತ್ತಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸುವ ಸಾಧ್ಯತೆಗಳು ತುಂಬ ಹೆಚ್ಚು. ಅಷ್ಟು ಮಾತ್ರವಲ್ಲದೆ ಈ ವ್ಯವಸ್ಥೆಯು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇದರ ಮುಖ್ಯ ಲೋಪದೋಷ, ಎಲ್ಲ ಕೆಲಸಗಳಿಗೂ ಎಲ್ಲ ಹಂತಗಳಲ್ಲಿಯೂ ಈ ವಿಧಾನ, ಈ ತಂತ್ರವು ಸೂಕ್ತವಾದುದಲ್ಲ. ಎರಡನೆಯ ಸಾಂಪ್ರದಾಯಿಕ ತಂತ್ರ ಅಂಕಿ ಅಂಶೀಯ ವರದಿಗಳು. ಅಂಕಿ ಅಂಶೀಯ ವರದಿಗಳು ಎಂದರೆ ಏನು? ಅಂಕಿ ಅಂಶೀಯ ವರದಿಗಳೆಂದರೆ ಸಂಘಟನೆಯ ವಿವಿಧ ಕ್ಷೇತ್ರಗಳ ಕಾರ್ಯನಿರ್ವಹಣೆಯ
ಉಪಯುಕ್ತ ಮಾಹಿತಿಗಳನ್ನು ವರದಿಗಳಲ್ಲಿ ಪ್ರಸ್ತುತಪಡಿಸುವುದು. ಅಂಕಿ ವರದಿಗಳನ್ನು ಅಂಕಿ ಅಂಶಗಳ ಮೂಲಕ ಪ್ರಸ್ತುತಪಡಿಸುವುದು, ನೀಡುವುದು. ಯಾವೆಲ್ಲ ಅಂಕಿ ಅಂಶಗಳನ್ನು ಬಳಸಲಾಗುವುದು? ಕಾರ್ಯನಿರ್ವಹಣೆಯ ಬಗ್ಗಿನ ವರದಿಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ಶೇಕಡಾವಾರುಗಳ ಮೂಲಕ, ಪರ್ಸೆಂಟೇಜ್, ಸರಾಸರಿಗಳ ಮೂಲಕ, ಅಂಕಿಅಂಶ, ಸರಾಸರಿ, ಆವ್ರೇಜ್, ಸಹಸಂಬಂಧಗಳ ಮೂಲಕ, ಕೊರಿಲೇಷನ್, ಅನುಪಾತಗಳ ಮೂಲಕ ನೀಡಲಾಗುವುದು. ಇಷ್ಟು ಮಾತ್ರವಲ್ಲದೆ ಕೆಲವು ಬಾರಿ ಈ ಮಾಹಿತಿಗಳನ್ನು, ಅಂಕಿ ಅಂಶಗಳನ್ನು ನಕ್ಷೆಗಳ ಮೂಲಕ ಕೂಡ ನೀಡಲಾಗುವುದು. ರೇಖಾಚಿತ್ರಗಳನ್ನು ಬಳಸಿ ಮಾಹಿತಿಯನ್ನು ಕೊಡಲಾಗುವುದು. ಕೋಷ್ಟಕಗಳ ಮೂಲಕ ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ಪ್ರಸ್ತುತಪಡಿಸಲಾಗುವುದು. ಹಾಗಾಗಿ ಈ ರೀತಿಯ ಮಾಹಿತಿಗಳು ವ್ಯವಸ್ಥಾಪಕರಿಗೆ ವಿಷಯಗಳನ್ನು ಅರಿತುಕೊಳ್ಳಲು ಸುಲಭವಾಗುವುದು ಮಾತ್ರವಲ್ಲದೆ ಕಾರ್ಯನಿರ್ವಹಣೆಗಳನ್ನು ಹೋಲಿಕೆ ಮಾಡಲು ಕೂಡ ನೆರವು ನೀಡುವುದು. ಅಂಕಿ ಅಂಶೀಯ ವರದಿಗಳನ್ನು ಶಿಷ್ಟಗಳಾಗಿಯೂ ಕೂಡ ಪರಿಗಣಿಸಲಾಗಿ ನೈಜ ಸಾಮರ್ಥ್ಯಗಳನ್ನು ಅದರೊಡನೆ ಹೋಲಿಕೆ ಮಾಡಲಾಗುವುದು. ಮೂರನೆಯ ಸಾಂಪ್ರದಾಯಿಕ ತಂತ್ರ ಸಮಛೇದ ವಿಶ್ಲೇಷಣೆ. ಸಮಛೇದ ವಿಶ್ಲೇಷಣೆಯಲ್ಲಿ 3 ಅಂಶಗಳನ್ನು ವಿಶ್ಲೇಷಿಸಲಾಗುವುದು. CVP, ಕಾಸ್ಟ್, ವಾಲ್ಯೂಮ್ ಆ್ಯಂಡ್ ಪ್ರಾಫಿಟ್ ಅನಾಲಿಸಿಸ್. ವೆಚ್ಚ, ಪ್ರಮಾಣ ಮತ್ತು ಲಾಭದ ವಿಶ್ಲೇಷಣೆ. ಸಮಛೇದ ಅಂದರೆ ಏನು? ಯಾವುದೇ ಲಾಭ ಅಥವಾ ಯಾವುದೇ ನಷ್ಟವಿಲ್ಲದ ಮಾರಾಟ ಪ್ರಮಾಣವನ್ನು ಸಮಛೇದ ಅಂತ ಕರೆಯುತ್ತೇವೆ. ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಅಂತಹ ಮಾರಾಟದ ಪ್ರಮಾಣವೇ ಸಮಛೇದವಾಗಿದೆ. ಇದರ ಅರ್ಥ ಶೂನ್ಯ ಲಾಭದ ಮಾರಾಟ ಅಂಶವೇ ಸಮಛೇದವೆನಿಸಿಕೊಂಡಿದೆ. ಈ ಸಮಛೇದದಲ್ಲಿ ನಷ್ಟವು ಕೊನೆಗೊಂಡು ಲಾಭ ಗಳಿಸಲು ಪ್ರಾರಂಭವಾಗುವಂತಹ ಹಂತವನ್ನು ಇದು ವ್ಯಕ್ತಪಡಿಸುತ್ತದೆ. ಈ ಸಮಛೇದ ವಿಶ್ಲೇಷಣೆಯನ್ನು ಈ ಕೆಳಗಿನ ರೇಖಾಚಿತ್ರದ ಮೂಲಕ ವಿವರಿಸಲಾಗಿದೆ. ಮೊದಲನೆಯದಾಗಿ OX ರೇಖೆಯನ್ನು ಬಳಸಲಾಗುವುದು. ಈ ರೇಖೆಯು ಉತ್ಪಾದನಾ ಇಲ್ಲವೇ ಮಾರಾಟ ಉತ್ಪನ್ನಗಳ ಯೂನಿಟ್ಗಳನ್ನು ವ್ಯಕ್ತಪಡಿಸುವುದು. ಉದಾಹರಣೆಗೆ 25,000ದಷ್ಟು ಉತ್ಪಾದಿಸಲಾಗಿದೆ ಇಲ್ಲವೇ ಮಾರಾಟ ಮಾಡಲಾಗಿದೆ. ಯೂನಿಟ್ಗಳು 25,000, 50,000, 75,000 ಹೀಗೆ. ನೆಕ್ಸ್ಟ್, ಲಂಬರೇಖೆ OY ಅನ್ನು ಎಳೆಯಬೇಕು. ಇದು ಯಾವುದನ್ನು ವ್ಯಕ್ತಪಡಿಸುತ್ತದೆ ಅಂತ ಹೇಳಿದರೆ ಮಾರಾಟಗಳನ್ನು, ಆದಾಯಗಳನ್ನು ರೂಪಾಯಿಗಳ ಮೂಲಕ ವ್ಯಕ್ತಪಡಿಸುತ್ತದೆ. ಮೂರನೇ ಹಂತ, ಸಮಛೇದ ವಿಶ್ಲೇಷಣೆಯನ್ನು ವ್ಯಕ್ತಪಡಿಸುವ ರೇಖಾಚಿತ್ರದ ಮೂರನೇ ಹಂತ ಸ್ಥಿರ ವೆಚ್ಚಗಳ ರೇಖೆಯನ್ನು ಎಳೆಯುವುದು. ಸ್ಥಿರ ವೆಚ್ಚ, ಫಿಕ್ಸೆಡ್ ಕಾಸ್ಟ್, ಸ್ಥಿರ ವೆಚ್ಚಗಳ ರೇಖೆಯನ್ನು ಎಳೆಯುವುದು. ಈ ಸ್ಥಿರ ವೆಚ್ಚ ಅಂತ ಹೇಳಿದರೆ ಯಾವುದೇ ಪ್ರಮಾಣದ ಉತ್ಪಾದನೆಗಳನ್ನು ಕೈಗೊಂಡಾಗ ವೆಚ್ಚಗಳು ಸ್ಥಿರವಾಗಿರುವುದು, ಬದಲಾಗುವುದೇ ಇಲ್ಲ. ನಾಲ್ಕನೆಯ ಹಂತ ಒಟ್ಟು ವೆಚ್ಚಗಳ ರೇಖೆಯನ್ನು ಎಳೆಯುವುದು. ಯಾವ ರೀತಿ ಒಟ್ಟು ವೆಚ್ಚಗಳ ರೇಖೆಯನ್ನು ಎಳೆಯಲಾಗುವುದು? ಒಟ್ಟು ವೆಚ್ಚಗಳ ರೇಖೆಯು ಎಲ್ಲಿಂದ ಪ್ರಾರಂಭವಾಗುವುದು ಅಂತ ಹೇಳಿದರೆ ಸ್ಥಿರ ವೆಚ್ಚದ ಸ್ಥಾನದಿಂದ ಒಟ್ಟು ವೆಚ್ಚದ ರೇಖೆಯು ಮೇಲ್ಮುಖವಾಗಿ ಚಲಿಸುವುದು. ಈ ಒಟ್ಟು ವೆಚ್ಚ ಎಂದರೆ ಏನು? ಒಟ್ಟು ವೆಚ್ಚ ಅಂತ ಹೇಳಿದರೆ ಸ್ಥಿರ ವೆಚ್ಚ ಮತ್ತು ಪರಿವರ್ತನೀಯ ವೆಚ್ಚ ಅಥವಾ ಬದಲಾಗುವ ವೆಚ್ಚದ ಮೊತ್ತವನ್ನೇ ಒಟ್ಟು ವೆಚ್ಚವೆಂಬುದಾಗಿ ಕರೆಯಲಾಗುವುದು. ಈ ರೇಖಾಚಿತ್ರಗಳಲ್ಲಿ ಈ ಭಾಗವನ್ನು ಸ್ಥಿರ ವೆಚ್ಚದ ಭಾಗವಾಗಿಯೂ ಈ ಭಾಗವನ್ನು ಪರಿವರ್ತನೀಯ ವೆಚ್ಚ ಇಲ್ಲವೇ ಬದಲಾಗುವ ವೆಚ್ಚದ ಭಾಗವೆಂಬುದಾಗಿ ಪರಿಗಣಿಸಲಾಗಿದೆ.
ಐದನೆಯ ಹಂತ ಒಟ್ಟು ಆದಾಯದ ರೇಖೆಗಳನ್ನು ಎಳೆಯುವುದು, ಟೋಟಲ್ ರೆವೆನ್ಯೂ ಲೈನನ್ನು ಎಳೆಯುವುದು. ಈ ರೇಖೆಯು ಓ ಬಿಂದುವಿನಿಂದ ಪ್ರಾರಂಭಗೊಂಡು ಮೇಲ್ಮುಖವಾಗಿ ಚಲಿಸುತ್ತದೆ. ಇದುವೇ ಒಟ್ಟು ಆದಾಯ. ಹೇಗೆ ಒಟ್ಟು ಆದಾಯವನ್ನು ಸಂಸ್ಥೆಯು ಪಡೆಯುತ್ತದೆ? ತಾವು ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಿ ಒಟ್ಟು ಆದಾಯವನ್ನು ಪಡೆಯುತ್ತದೆ. ಈಗ ಈ ಒಟ್ಟು ಆದಾಯದ ವೆಚ್ಚವು ಒಟ್ಟು ಆದಾಯದ ರೇಖೆಯು ಒಟ್ಟು ವೆಚ್ಚದ ರೇಖೆಯನ್ನು ಈ ಬಿಂದುವಿನಲ್ಲಿ ಸಂಧಿಸುತ್ತದೆ. ಯಾವ ಬಿಂದುವಿನಲ್ಲಿ ಒಟ್ಟು ಆದಾಯದ ರೇಖೆಯು ಒಟ್ಟು ವೆಚ್ಚದ ರೇಖೆಯನ್ನು ಸಂಧಿಸುತ್ತದೋ ಅದೇ ಸಮಛೇದ ಬಿಂದುವಾಗಿದೆ. ಈ ಬಿಂದುವನ್ನು ಓ ಎಕ್ಸ್ ಆಕ್ಸಿಸ್ಗೆ, ಓ ಎಕ್ಸ್ ರೇಖೆಗೆ ಕನೆಕ್ಟ್ ಮಾಡಿದಾಗ, ಸಂಧಿಸಿದಾಗ ನಮಗೆ ಈ ಸಮಛೇದ ಉತ್ಪನ್ನಗಳ ಮಾಹಿತಿಯು ದೊರಕುತ್ತದೆ. ಇದು ಸಮಛೇದ ವಿಶ್ಲೇಷಣೆ ಅಂತ ಹೇಳಿದರೆ ಲಾಭವೂ ಇಲ್ಲದ ನಷ್ಟವೂ ಇಲ್ಲದ ಮಾರಾಟ ಪ್ರಮಾಣವನ್ನೇ ಸಮಛೇದವೆಂಬುದಾಗಿ ಕರೆಯುತ್ತೇವೆ. ಈ ಭಾಗವು ನಷ್ಟದ ಭಾಗವಾಗಿದ್ದು ಈ ಬಿಂದುವಿಗೆ ನಷ್ಟವು ಕೊನೆಗೊಂಡು ಇಲ್ಲಿಂದ ಮುಂದಕ್ಕೆ ಸಂಸ್ಥೆಯು ಲಾಭವನ್ನು ಗಳಿಸುವ ಸಾಧ್ಯತೆ ಇರುತ್ತದೆ. ಈ ಸಮಛೇದ ಬಿಂದುವನ್ನು ಹೇಗೆ ಸೂತ್ರದ ಮೂಲಕ ಕಂಡುಹಿಡಿಯುವುದು? ಇದಕ್ಕೆ ಉಪಯೋಗಿಸುವ ಸೂತ್ರ ಯಾವುದೆಂತ ಹೇಳಿದರೆ ಸಮಛೇದ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದರೆ ಸ್ಥಿರ ವೆಚ್ಚ, ಫಿಕ್ಸೆಡ್ ಕಾಸ್ಟ್ ಭಾಗಿಸು ಡಿವೈಡೆಡ್ ಬೈ ಪ್ರತಿ ಯೂನಿಟಿನ ಮಾರಾಟ ವೆಚ್ಚ ಮೈನಸ್ ಕಳೆ ಮಾರಾಟ ಬೆಲೆ ಮೈನಸ್ ಪ್ರತಿ ಯೂನಿಟಿನ ಪರಿವರ್ತನೀಯ ಯೂನಿಟ್ನ ಪರಿವರ್ತನೀಯ ವೆಚ್ಚ. ಈ ಸೂತ್ರವನ್ನು ಅಳವಡಿಸಿದಾಗ ನಮಗೆ ಸಮಛೇದ ಉತ್ಪನ್ನಗಳ ಯೂನಿಟ್ಗಳು ದೊರಕುತ್ತದೆ. ಇದಕ್ಕೆ ಬಳಕೆ ಮಾಡುವ ಸೂತ್ರ ಯಾವುದೆಂತ ಹೇಳಿದರೆ ಸ್ಥಿರ ವೆಚ್ಚವನ್ನು ಕಾಂಟ್ರಿಬ್ಯೂಷನ್ ವಂತಿಕೆಯಿಂದ ಕಳೆಯುವುದು, ವಂತಿಕೆಯಿಂದ ಭಾಗಿಸುವುದು. ಆ ವಂತಿಕೆ ಹೇಗೆ ಸಿಗುತ್ತದೆ ಅಂತ ಹೇಳಿದರೆ ಪ್ರತಿ ಯೂನಿಟಿನ ಮಾರಾಟದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಪ್ರತಿ ಯೂನಿಟಿನ ಪರಿವರ್ತನೀಯ ವೆಚ್ಚ ಅಥವಾ ಬದಲಾಗುವ ವೆಚ್ಚ. ಈ ಬ್ರೇಕ್ ಇವನ್ ಪಾಯಿಂಟ್ ಅಥವಾ ಸಮಛೇದ ವಿಶ್ಲೇಷಣೆಯು ಯಾವ ಮಾಹಿತಿ ಅಂತ ನೀಡುತ್ತದೆ ಅಂತ ಹೇಳಿದರೆ ಯಾವ ಸಂಖ್ಯೆಯ ಉತ್ಪನ್ನಗಳನ್ನು ಉತ್ಪಾದಿಸಿದಾಗ ಸಂಸ್ಥೆ ಲಾಭ ಗಳಿಸುತ್ತದೆ ಎಂಬಂತಹ ಮಾಹಿತಿಯನ್ನು ನೀಡುತ್ತದೆ. ಅಷ್ಟು ಮಾತ್ರವಲ್ಲದೆ ಪರಿವರ್ತನೀಯ ವೆಚ್ಚಗಳನ್ನು ನಿಯಂತ್ರಿಸಲು ಈ ತಂತ್ರವನ್ನು ಬಳಸಲಾಗಿದೆ. ಇದು ಕೂಡ ಸಾಂಪ್ರದಾಯಿಕ ವಿಧಾನದಲ್ಲಿ ಅತ್ಯುತ್ತಮ ತಂತ್ರವಾಗಿದ್ದು ಈ ತಂತ್ರಗಳನ್ನು ವೆಚ್ಚಗಳನ್ನು ನಿಯಂತ್ರಿಸಲು ಬಳಕೆ ಮಾಡಲಾಗಿದೆ. ನಾಲ್ಕನೆಯ ವಿಧಾನ ಬಜೆಟ್ ಆಧಾರಿತ ನಿಯಂತ್ರಣ. ಸಾಂಪ್ರದಾಯಿಕ ವಿಧಾನದ ನಾಲ್ಕನೆಯ ತಂತ್ರ ಬಜೆಟ್ ಆಧಾರಿತ ನಿಯಂತ್ರಣ. ಏನು ಬಜೆಟ್ ಆಧಾರಿತ ನಿಯಂತ್ರಣ? ಬಜೆಟ್ ಅಂತ ಹೇಳಿದರೆ ಕನ್ನಡದಲ್ಲಿ ಮುಂಗಡ ಪತ್ರ. ಈ ಬಜೆಟ್ ಆಧಾರಿತ ನಿಯಂತ್ರಣ ತಂತ್ರಗಳಲ್ಲಿ ಎಲ್ಲ ಕಾರ್ಯಾಚರಣೆಗಳನ್ನು, ಎಲ್ಲ ಕಾರ್ಯನಿರ್ವಹಣೆ ಅಥವಾ ಕಾರ್ಯಾಚರಣೆಯನ್ನು ಬಜೆಟುಗಳ ಮೂಲಕ ಪ್ರಸ್ತುತಪಡಿಸಲಾಗುವುದು, ತಿಳಿಸಲಾಗುವುದು, ಬಜೆಟ್ ರೂಪದಲ್ಲಿ ನೀಡಲಾಗುವುದು ಮತ್ತು ನೈಜ ಕಾರ್ಯಾಚರಣೆಗಳನ್ನು, ನೈಜ ಕಾರ್ಯನಿರ್ವಹಣೆಗಳನ್ನು ಬಜೆಟುಗಳಲ್ಲಿ ತಿಳಿಸಿದ ಶಿಷ್ಟಗಳ ಜೊತೆಗೆ ಹೋಲಿಕೆ ಮಾಡಲಾಗುವುದು. ನಾವು ಈಗಾಗಲೇ ಯೋಜಿಸುವಿಕೆಯ ಪಾಠದಲ್ಲಿ ಬಜೆಟಿನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಬಜೆಟ್ ಎಂದರೆ ಏನು?
ಯೋಜನೆಯ ಒಂದು ವಿಧವೇ ಬಜೆಟ್ ಅಥವಾ ಮುಂಗಡ ಪತ್ರ. ಬಜೆಟ್ ಎಂದರೆ ಏನು? ಒಂದು ಸಂಘಟನೆಯ ಉದ್ದೇಶಗಳನ್ನು, ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ಭವಿಷ್ಯದ ನಿರ್ದಿಷ್ಟ ಕಾಲಾವಧಿಯ ಪರಿಮಾಣಾತ್ಮಕ ಹೇಳಿಕೆಯಾಗಿದೆ. ನಿರ್ದಿಷ್ಟ ಕಾಲಾವಧಿಯ ಪರಿಮಾಣಾತ್ಮಕ ಹೇಳಿಕೆಯಾಗಿದೆ. ಸ್ಟೇಟ್ಮೆಂಟ್ಸ್, ಅದರಲ್ಲಿ ಎಲ್ಲ ಅಂಶಗಳನ್ನು ಸಂಖ್ಯೆಗಳ ರೂಪದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ನಿರ್ದಿಷ್ಟ ಕಾಲಾವಧಿಯ ನೀತಿಯನ್ನು ಪ್ರತಿಬಿಂಬಿಸುವ ಹೇಳಿಕೆಯೇ ಬಜೆಟ್. ಈ ಬಜೆಟುಗಳು ಯೋಜನೆಯ ಭಾಗವಾಗಿದ್ದು, ಒಂದು ವಿಧದ ಯೋಜನೆಯಾಗಿದ್ದು, ಎಲ್ಲ ಮಾಹಿತಿಗಳನ್ನು, ಕಾರ್ಯಾಚರಣೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪರಿಮಾಣಾತ್ಮಕ ರೂಪದಲ್ಲಿ ಸ್ಪಷ್ಟಪಡಿಸುವುದು. ಈ ಹೇಳಿಕೆಗಳೇ, ಈ ಪರಿಮಾಣಾತ್ಮಕ ಮಾಹಿತಿಗಳನ್ನು ಶಿಸ್ತುಗಳಾಗಿ ಪರಿಗಣಿಸಲಾಗುವುದು, ಮಾನದಂಡಗಳಾಗಿ ಪರಿಗಣಿಸಲಾಗುವುದು. ಬಳಿಕ ನೈಜ ಕಾರ್ಯನಿರ್ವಹಣೆಯನ್ನು ಸಿಬ್ಬಂದಿ ಇರಬಹುದು, ಇಲಾಖೆ ಇರಬಹುದು, ಇಲ್ಲವೇ ಗುಂಪು ಇರಬಹುದು, ಇದರ ನೈಜ ಕಾರ್ಯನಿರ್ವಹಣೆಯನ್ನು ಬಜೆಟುಗಳಲ್ಲಿ ಹೇಳಿದ ಪರಿಮಾಣಾತ್ಮಕ ಹೇಳಿಕೆಗೆ, ಶಿಸ್ತುಗಳಿಗೆ ಹೋಲಿಕೆ ಮಾಡಲಾಗುವುದು, ವ್ಯತ್ಯಾಸಗಳನ್ನು ಗುರುತಿಸಲಾಗುವುದು. ಹಾಗಾಗಿ ಸಂಸ್ಥೆಗಳು ಬೇರೆ ಬೇರೆ ವಿಧದ ಬಜೆಟುಗಳನ್ನು ತಯಾರಿಸುತ್ತದೆ. ಈ ಕೆಳಗಿನ ಬಜೆಟುಗಳನ್ನು ಸಂಸ್ಥೆಗಳು ನಿರ್ವಹಿಸುತ್ತದೆ. ಮೊದಲನೆಯದಾಗಿ ಉತ್ಪಾದನಾ ಬಜೆಟ್, ಮಾರಾಟದ ಬಜೆಟ್, ಕಚ್ಚಾ ವಸ್ತುಗಳ ಬಜೆಟ್, ನಗದು ಬಜೆಟ್, ಬಂಡವಾಳ ಬಜೆಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿಯ ಬಜೆಟ್. ಸಂಸ್ಥೆಯ ಪರಿಣತರು, ಹಣಕಾಸು ವಿಷಯದಲ್ಲಿ ಪರಿಣತರು ಬಜೆಟುಗಳನ್ನು ತಿಳಿಸಿ ಈ ಬಜೆಟುಗಳ ಮಾಹಿತಿಗಳನ್ನು ಮುಂಚಿತವಾಗಿಯೇ, ಕಾರ್ಯನಿರ್ವಹಣೆಯನ್ನು ನಡೆಸುವ ಮುಂಚಿತವಾಗಿಯೇ ಎಲ್ಲರಿಗೂ ತಿಳಿಸಲಾಗುವುದು. ಹಾಗಾದರೆ ಈ ಬಜೆಟಿನಿಂದಾಗುವ ಅನುಕೂಲತೆಗಳು ಏನು? ಬಜೆಟಿನ ಆಧಾರಿತ ನಿಯಂತ್ರಣ ಅಥವಾ ಬಜೆಟಿನಿಂದಾಗುವ ಅನುಕೂಲತೆಗಳನ್ನು ಈ ಕೆಳಗಿನ ಅಂಶಗಳು ಸ್ಪಷ್ಟಪಡಿಸುತ್ತದೆ. ಅವುಗಳಾಗುವುದೆಂದರೆ, ಮೊದಲನೆಯದು ಸಂಸ್ಥೆಯ ಪೂರ್ವ ನಿರ್ಧರಿತ ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಎಲ್ಲ ಕಾರ್ಯಾಚರಣೆಗಳನ್ನು ಉದ್ದೇಶ ಸಾಧಿಸುವ ನಿಟ್ಟಿನಲ್ಲಿ ಗಮನಗಳನ್ನು ಕೇಂದ್ರೀಕರಿಸಲಾಗುವುದು. ಎಲ್ಲ ಕಾರ್ಯಾಚರಣೆಗಳ ಗಮನವು ಉದ್ದೇಶವನ್ನು ಸಾಧಿಸಲು ಅವಕಾಶ ಇರುವ ಕಾರಣ ಎಲ್ಲ ಕಾರ್ಯಾಚರಣೆಗಳನ್ನು ಉದ್ದೇಶ ಸಾಧಿಸಲು ಬಳಕೆ ಮಾಡಲಾಗುವುದು. ಹಾಗಾಗಿ ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಎರಡನೆಯ ಅನುಕೂಲತೆ ಪ್ರೇರೇಪಣೆಗೆ ಆಧಾರ. ನಾನು ಈಗಾಗಲೇ ವಿವರಿಸಿದಂತೆ ಬಜೆಟುಗಳು ಶಿಸ್ತುಗಳನ್ನು ತಿಳಿಸುತ್ತದೆ. ಸಿಬ್ಬಂದಿಗೆ ಸಂಬಂಧಪಟ್ಟಂತಹ ಬಜೆಟುಗಳು ಅವನ ಕಾರ್ಯಾಚರಣೆಯ ಶಿಸ್ತುಗಳನ್ನು ತಿಳಿಸುತ್ತದೆ. ಯಾವಾಗ ಸಿಬ್ಬಂದಿಯು ತನ್ನ ಕಾರ್ಯನಿರ್ವಹಣೆಯ ಶಿಸ್ತುಗಳನ್ನು ತಿಳಿದುಕೊಳ್ಳುತ್ತಾನೋ ಆ ಮಟ್ಟಿಗೆ ತನ್ನ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಾನೆ. ಅದಕ್ಕಿಂತ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ವ್ಯಕ್ತಪಡಿಸಲು ಅಥವಾ ತೋರಿಸಲು ಪ್ರಯತ್ನಿಸುತ್ತಾನೆ. ಹಾಗಾಗಿ ಈ ಬಜೆಟ್ ಎಂಬುದು ನೌಕರರಿಗೆ, ಸಿಬ್ಬಂದಿಗಳಿಗೆ ಪ್ರೇರೇಪಣೆಯನ್ನು ನೀಡಲು, ದಕ್ಷ ರೀತಿಯಲ್ಲಿ, ಪರಿಣಾಮಕಾರಿಯಾಗಿ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಪ್ರೇರೇಪಣೆಯನ್ನು ನೀಡುವುದು. ಮೂರನೇದು ಸಂಪನ್ಮೂಲಗಳ ಹಂಚಿಕೆ ಮತ್ತು ಅಪೇಕ್ಷಿತ ಬಳಕೆ. ಈಗಾಗಲೇ ವಿವಿಧ ಬಜೆಟುಗಳ ಹೆಸರುಗಳನ್ನು ತಿಳಿಸಲಾಗಿದೆ. ಅದರಲ್ಲಿ ಒಂದು ಬಜೆಟ್ ಕಚ್ಚಾ ವಸ್ತುಗಳ ಬಜೆಟ್. ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್, ಅದು ಸಂಪನ್ಮೂಲ. ಅತ್ಯಮೂಲ್ಯ ಸಂಪನ್ಮೂಲಗಳನ್ನು ಬಜೆಟಿನಲ್ಲಿ ತಿಳಿ ಹೇಳಿದಂತೆ ವಿವಿಧ ಇಲಾಖೆಗಳಿಗೆ ಹಂಚಿಕೆ ಮಾಡಲಾಗುವುದು. ಆ ಹಂಚಿಕೆ ಮಾಡಿದಂತಹ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದಲ್ಲಿ, ಯಾವುದೇ ರೀತಿಯ ಅಪವ್ಯಯ ಹಾಳಾಗದಂತೆ ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡಲಾಗುವುದು. ಈ ಬಜೆಟಿನಿಂದ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿ ಸಂಸ್ಥೆಯ ಲಾಭವನ್ನು ಹೆಚ್ಚಿಸಲು ಸಾಧ್ಯತೆ ಕೂಡ ಇದೆ. ಕೊನೆಯದಾಗಿ ಅಪವಾದಾತ್ಮಕ ನಿರ್ವಹಣೆಗೆ ಸಹಕಾರ. ನಾವು ಹೇಳಿದಾಗೆ
ವಸ್ತುಗಳನ್ನು ಉತ್ಪಾದಿಸಿದಾಗ ಕೆಲವು ಮಟ್ಟದಷ್ಟು, ಕೆಲವು ಶೇಕಡದಷ್ಟು ಅಪವ್ಯಯವಾಗುವಂತಹ ಸಾಧ್ಯತೆಗಳಿದೆ. ಅದನ್ನು ಮೊದಲೇ ನಾವು ನಿರ್ಣಯಿಸುತ್ತೇವೆ. ಅದಕ್ಕಿಂತ ಹೆಚ್ಚಿನ ಮಟ್ಟದ ನಷ್ಟಗಳು ಉಂಟಾದಾಗ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಬಜೆಟುಗಳು ನೆರವು ನೀಡುವುದು. ಅಪವಾದಾತ್ಮಕ ನಿರ್ವಹಣೆಯು ನಿಯಂತ್ರಣ ಪ್ರಕ್ರಿಯೆಯ ಹಂತಗಳಲ್ಲಿ ಒಂದು ಅಂಶವಾಗಿದ್ದು, ಯಾವ ರೀತಿ ನಿಯಂತ್ರಣವಿಲ್ಲದಂತಹ ವೆಚ್ಚಗಳನ್ನು ನಿಯಂತ್ರಿಸುವುದು, ನಮ್ಮ ನಿಯಂತ್ರಣಕ್ಕೆ ಒಳಪಡದ ವೆಚ್ಚಗಳನ್ನು ಯಾವ ರೀತಿ ಅದನ್ನು ನಿಯಂತ್ರಿಸುವುದು ಎಂಬುದಾಗಿ ಮಾಹಿತಿಯನ್ನು ನೀಡುತ್ತದೆ. ಈ ಎಲ್ಲ ಅಂಶಗಳು ಬಜೆಟ್ಗಳ ಅನುಕೂಲತೆಗಳನ್ನು ತಿಳಿಸುತ್ತದೆ. ನಾವು ಸಾಂಪ್ರದಾಯಿಕ ವಿಧಾನದ 4 ತಂತ್ರಗಳನ್ನು ಅರಿತುಕೊಂಡಿದ್ದೇವೆ. ವೈಯಕ್ತಿಕ ಅವಲೋಕನ, ಅಂಕಿ ಅಂಶೀಯ ವರದಿಗಳು, ಮೂರನೇದು ಸಮಛೇದ ವಿಶ್ಲೇಷಣೆ, ಕೊನೆಯದು ಬಜೆಟ್ ಆಧಾರಿತ ನಿಯಂತ್ರಣ. ನಿಯಂತ್ರಿಸುವಿಕೆಯ ತಂತ್ರಗಳನ್ನು ಈಗಾಗಲೇ ವಿವರಿಸಿದಂತೆ 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸಾಂಪ್ರದಾಯಿಕ ವಿಧಾನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಮುಂದಿನ ವಿಧಾನ ಆಧುನಿಕ ತಂತ್ರಗಳು. ಆಧುನಿಕ ತಂತ್ರಗಳು ಎಂದರೆ ಏನು? ಪ್ರಸ್ತುತ ಸಂಘಟನೆಗಳು ಬಳಸುವಂತಹ ನಿಯಂತ್ರಣ ತಂತ್ರಗಳನ್ನೇ ಆಧುನಿಕ ತಂತ್ರಗಳು ಅಂತ ಹೇಳ್ತೇವೆ. ನಿರ್ವಹಣಾ ಸಾಹಿತ್ಯದಲ್ಲಿ ಈ ಅಂಶಗಳನ್ನು ವ್ಯಕ್ತಪಡಿಸಲಾಗಿದೆ. ಕೆಲವೆಲ್ಲ ಅಂಶಗಳು, ಕೆಲವೆಲ್ಲ ಪರಿಸ್ಥಿತಿಗಳು ವ್ಯವಸ್ಥಾಪಕನ ನಿಯಂತ್ರಿಸಲು ಹೆಣಗಾಡುತ್ತಾನೆ. ಅಂತಹ ಸಂದರ್ಭದಲ್ಲಿ ಯಾವ ವಿಧದಲ್ಲಿ ಈ ಅಂಶಗಳನ್ನು ನಿಯಂತ್ರಿಸುವುದು ಎಂಬುದಾಗಿ ಈ ಆಧುನಿಕ ತಂತ್ರಗಳು ಅವನಿಗೆ ನೆರವು ನೀಡುವುದು. ಆಧುನಿಕ ತಂತ್ರಗಳು 5 ವಿಧಗಳನ್ನು ಒಳಗೊಂಡಿದೆ. ಅವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಹೂಡಿಕೆಯ ಮೇಲಿನ ಪ್ರತಿಫಲ, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಆಧುನಿಕ ನಿಯಂತ್ರಣ ತಂತ್ರದ ಮೊದಲ ತಂತ್ರ ಇಲ್ಲವೇ ವಿಧಾನ ಹೂಡಿಕೆಯ ಮೇಲಿನ ಪ್ರತಿಫಲ. ಈ ಹೂಡಿಕೆಯ ಮೇಲಿನ ಪ್ರತಿಫಲ ಒಂದು ಅತ್ಯುತ್ತಮ ತಂತ್ರವಾಗಿದ್ದು, ಸಂಸ್ಥೆಯು, ಸಂಘಟನೆಯು ವಿವಿಧ ಇಲಾಖೆಗಳಿಗೆ, ವಿವಿಧ ಕಾರ್ಯಗಳಿಗೆ ಬಂಡವಾಳವನ್ನು ಹೂಡಿಕೆ ಮಾಡುತ್ತದೆ. ಹೂಡಿಕೆ ಅಂತ ಹೇಳಿದರೆ ಹಣವನ್ನು ವಿನಿಯೋಗಿಸುವುದು, ಬಂಡವಾಳವನ್ನು ವಿನಿಯೋಗಿಸುವುದು, ಬಂಡವಾಳವನ್ನು ಹಾಕುವುದು. ಈ ಬಂಡವಾಳದ ಹಣವನ್ನು ಸದ್ಬಳಕೆ ಮಾಡಲಾಗಿದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಬಳಸುವ ದರವೇ, ಪ್ರತಿಫಲದ ದರವೇ ಹೂಡಿಕೆಯ ಮೇಲಿನ ಪ್ರತಿಫಲವೆಂಬುದಾಗಿ ಕರೆಯಲ್ಪಡುವುದು. ಪ್ರತಿಫಲದ ದರದ ಆಧಾರದಲ್ಲಿ ಪ್ರತಿಯೊಂದು ವಿಭಾಗ ಅಥವಾ ಇಲಾಖೆಯ ಮೇಲೆ ಹೂಡಿಕೆ ಮಾಡಿದ ಹಣದ ಬಳಕೆಯ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳಬಹುದು. ಇದಕ್ಕಾಗಿ ಬಳಸಿದಂತಹ ಸೂತ್ರವೇನಂತ ಹೇಳಿದರೆ, ಹೂಡಿಕೆಯ ಮೇಲಿನ ಪ್ರತಿಫಲವು = ನಿವ್ವಳ ಆದಾಯ ಭಾಗಿಸು ಮಾರಾಟ ಇಂಟು ಮಾರಾಟ ಭಾಗಿಸು ಒಟ್ಟು ಹೂಡಿಕೆ. ಈ ನಿವ್ವಳ ಆದಾಯ, ಇಲ್ಲಿ ಸೂತ್ರದ ಒಂದು ಅಂಶ ನಿವ್ವಳ ಆದಾಯ. ನಮಗಿಲ್ಲಿ ಬರುವಂತಹ ಸಂಶಯವೇನು ಅಂತ ಹೇಳಿದರೆ, ಯಾವ ಆದಾಯವನ್ನು ಪರಿಗಣಿಸಬೇಕು, ಯಾವ ರೆವೆನ್ಯೂವನ್ನು ಪರಿಗಣಿಸಬೇಕು? ತೆರಿಗೆಯ ಮೊದಲೇ, ತೆರಿಗೆಯ ನಂತರವೇ? ಯಾವುದನ್ನು ಬೇಕಾದರೂ ಕೂಡ ಬಳಸಬಹುದು. ತೆರಿಗೆ ರಹಿತ, ತೆರಿಗೆ ಸಹಿತ ಆದಾಯವನ್ನು ಬಳಸಲಾಗುವುದು. ಎರಡನೇದು ಒಟ್ಟು ಹೂಡಿಕೆ. ಒಟ್ಟು ಹೂಡಿಕೆ ಎಂದರೆ ಏನು? ಒಟ್ಟು ಬಂಡವಾಳ. ಒಟ್ಟು ಬಂಡವಾಳವು ಸ್ಥಿರ ಬಂಡವಾಳ ಮತ್ತು ಕಾರ್ಯಶೀಲ ಬಂಡವಾಳದ ಮೊತ್ತವಾಗಿದೆ. ಈ ವಿಧಾನವು ಏನನ್ನು ಪ್ರತಿಪಾದಿಸುತ್ತದೆ? ಈ ವಿಧಾನವು ಏನನ್ನು ತಿಳಿಸುತ್ತದೆ ಅಂತ ಹೇಳಿದರೆ, ಸಂಸ್ಥೆಯ ಮಾರಾಟವನ್ನು ಹೆಚ್ಚಿಸಿ, ಮಾರಾಟ ಹೆಚ್ಚಿಸುವುದರಿಂದ ಆದಾಯ ಹೆಚ್ಚುವುದು, ಆದಾಯ ಹೆಚ್ಚುವುದರಿಂದ ಲಾಭ ಗಳಿಕೆಯು ಕೂಡ ಹೆಚ್ಚುವುದು. ಇಲ್ಲವೇ ಮಾರಾಟದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡದೆ, ಹೆಚ್ಚು ಮಾಡದೆ
ಕಡಿಮೆ ಮಾಡದೆ ಒಟ್ಟು ಬಂಡವಾಳದ ಪ್ರಮಾಣವನ್ನು ಕಡಿಮೆ ಮಾಡಲು ಸೂಚಿಸುತ್ತದೆ. ಈ ಸಂಪನ್ಮೂಲ ಬಂಡವಾಳವು ಅತ್ಯಮೂಲ್ಯ ಸಂಪನ್ಮೂಲವಾಗಿದ್ದು ಅದನ್ನು ಸದ್ಬಳಕೆ ಮಾಡುವ ನಿಟ್ಟಿನಲ್ಲಿ ಹೂಡಿಕೆ ಮೇಲಿನ ಪ್ರತಿಫಲದ ದರದ ತಂತ್ರವನ್ನು ಹೆಚ್ಚಿನ ಸಂಸ್ಥೆಗಳು ಬಳಕೆ ಮಾಡುತ್ತದೆ. ಎರಡನೆಯ ಆಧುನಿಕ ತಂತ್ರ ಅನುಪಾತ ವಿಶ್ಲೇಷಣೆ. ಅನುಪಾತ ವಿಶ್ಲೇಷಣೆ ಎಂದರೆ ಏನು? ಹಣಕಾಸಿನ ತಥ್ಯಗಳನ್ನು ವಿಶ್ಲೇಷಿಸುವುದಾಗಿದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಹಣಕಾಸಿನ ತಥ್ಯಗಳು ನಮಗೆ ತಿಳಿದ ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡನ್ನು ಒಳಗೊಂಡಿದೆ. ಲಾಭ ನಷ್ಟದ ಖಾತೆ ಮತ್ತು ಆಸ್ತಿ ಜವಾಬ್ದಾರಿ ತಕ್ತೆ ಇದೆರಡನ್ನು ಒಳಗೊಂಡಿದೆ. ಈ ಖಾತೆ ಮತ್ತು ತಕ್ತೆಗಳಲ್ಲಿ ಅನೇಕ ಅಂಶಗಳು ಇದೆ. ಅದರಲ್ಲಿರುವ ಅಂಶಗಳ ನಡುವೆ ಸಂಬಂಧಗಳನ್ನು ಏರ್ಪಡಿಸುವುದು, ಎರಡು ಅಂಶಗಳನ್ನು ಪರಿಗಣಿಸಿ ಅದನ್ನು ವಿಶ್ಲೇಷಿಸುವುದು, ಹಣಕಾಸಿನ ತಕ್ತೆಗಳಲ್ಲಿರುವಂತಹ ಎರಡು ಅಂಶಗಳನ್ನು ಗಮನಿಸಿ ಪರಿಗಣಿಸಿ ವಿಶ್ಲೇಷಿಸುವ ವಿಧಾನವನ್ನೇ ಅನುಪಾತ ವಿಶ್ಲೇಷಣೆ ಎಂಬುದಾಗಿ ಕರೆಯಲಾಗಿದೆ. ಯಾವೆಲ್ಲ ಅನುಪಾತಗಳನ್ನು ಬಳಕೆ ಮಾಡುತ್ತಾರೆ? ಈ 4 ಅನುಪಾತಗಳನ್ನು ಹೆಚ್ಚಾಗಿ ನಿಯಂತ್ರಣ ಕಾರ್ಯದಲ್ಲಿ ಬಳಕೆ ಮಾಡಲಾಗುವುದು. ಅವುಗಳಾವುದೆಂದರೆ, ಮೊದಲನೇದು ದ್ರವತ್ವದ ಅನುಪಾತ, ಎರಡನೇದು ಸೃದೃಢತೆಯ ಅನುಪಾತ, ಮೂರನೇದು ಲಾಭದಾಯಕತೆಯ ಅನುಪಾತ, ಕೊನೆಯದು ಆವರ್ತನ ಅನುಪಾತ. ದ್ರವತ್ವದ ಅನುಪಾತ ಎಂದರೇನು? ಲಿಕ್ವಿಡಿಟಿ ರೇಷಿಯೋ. ಈ ಅನುಪಾತವು ಸಂಸ್ಥೆಯು ಅಲ್ಪಾವಧಿ ಸಾಲವನ್ನು ಮರುಪಾವತಿಸುವ ಸಾಮರ್ಥ್ಯವನ್ನು ಹೊಂದಿದೆಯೇ ಎಂಬುದಾಗಿ ಸೂಚಿಸುತ್ತದೆ. ದೈನಂದಿನ ಚಟುವಟಿಕೆಗಳನ್ನು ನಡೆಸಲು ಸಂಸ್ಥೆಯು ಅಲ್ಪಾವಧಿಯ ಸಾಲವನ್ನು ಬ್ಯಾಂಕುಗಳಿಂದ, ಹಣಕಾಸು ಸಂಸ್ಥೆಗಳಿಂದ ಪಡೆಯುತ್ತದೆ. ಅದನ್ನು ಮರುಪಾವತಿ ಮಾಡಬೇಕಾದಂತಹ ಹೊಣೆಗಾರಿಕೆ ಸಂಸ್ಥೆಗಳಿಗೆ ಇದೆ. ಈ ಸಾಲವನ್ನು ಮರುಪಾವತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆಯೇ ಎಂಬುದಾಗಿ ದ್ರವತ್ವದ ಅನುಪಾತವು ಸೂಚಿಸುತ್ತದೆ, ತಿಳಿಸುತ್ತದೆ. ಎರಡನೆಯ ಅನುಪಾತ ಸೃದೃಢತೆಯ ಅನುಪಾತ. ಸಂಸ್ಥೆಯು ಸ್ಥಿರಾಸ್ತಿಗಳನ್ನು ಖರೀದಿ ಮಾಡಲು, ತನ್ನ ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಲು ದೀರ್ಘಾವಧಿಯನ್ನು ಪಡೆಯುತ್ತದೆ. ಬ್ಯಾಂಕುಗಳಿಂದ, ಹಣಕಾಸು ಸಂಸ್ಥೆಗಳಿಂದ ದೀರ್ಘಾವಧಿ ಸಾಲಗಳನ್ನು ಪಡೆಯುತ್ತದೆ. ಆ ದೀರ್ಘಾವಧಿ ಸಾಲಗಳನ್ನು ಮರುಪಾವತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆಯೇ ಎಂಬುದನ್ನು ಸೂಚಿಸುವ ಅನುಪಾತವೇ ಸೃದೃಢತೆಯ ಅನುಪಾತವಾಗಿದೆ. ಈ ಅನುಪಾತವು ಸಂಸ್ಥೆಯು ಹೊಂದಿರುವ ಹಣಕಾಸಿನ ಸ್ಥಿತಿಯನ್ನು ತಿಳಿಸುತ್ತದೆ. ಸಂಸ್ಥೆಯೊಂದು ದೀರ್ಘಾವಧಿ ಸಾಲವನ್ನು ಮರುಪಾವತಿ ಮಾಡಲು ಸದೃಢವಾಗಿದೆ, ಸಾಕಷ್ಟು ಸತ್ವಗಳನ್ನು ಹೊಂದಿದೆ ಎಂಬುದಾಗಿ ತಿಳಿಸುತ್ತದೆ. ಮೂರನೆಯ ಅನುಪಾತ ಲಾಭದಾಯಕತೆಯ ಅನುಪಾತ. ಲಾಭದಾಯಕತೆಯ ಅನುಪಾತ ಎಂದರೇನು? ಲಾಭದಾಯಕತೆಯ ಅನುಪಾತವು ಸಂಸ್ಥೆಯು ಲಾಭ ಗಳಿಸುವ ಸಾಮರ್ಥ್ಯವನ್ನು ಸ್ಪಷ್ಟಪಡಿಸುತ್ತದೆ. ಸಂಸ್ಥೆಯು ಲಾಭ ಗಳಿಸುವ ಸಾಮರ್ಥ್ಯವನ್ನು ಹೊಂದಿದೆಯೇ ಇಲ್ಲವೇ ಎಂಬುದಾಗಿ ತಿಳಿಸುತ್ತದೆ. ಇದಕ್ಕಾಗಿ ಆದಾಯಗಳನ್ನು, ನಿಧಿಗಳನ್ನು ಇಲ್ಲವೇ ಹೂಡಿಕೆಗಳನ್ನು ಪರಿಗಣಿಸಿ ಸಂಸ್ಥೆಯ ಲಾಭ ಗಳಿಸುವ ಸಾಮರ್ಥ್ಯವನ್ನು ಕಂಡುಹಿಡಿಯಲಾಗುವುದು. ಕೊನೆಯ ಅನುಪಾತ ಆವರ್ತನ ಅನುಪಾತ, ಆಕ್ಟಿವಿಟೀಸ್ ರೇಷಿಯೋ, ಟರ್ನ್ಓವರ್ ರೇಷಿಯೋ. ಇದನ್ನು ವಹಿವಾಟಿನ ಅನುಪಾತವೂ ಕೂಡ ಹೇಳುತ್ತದೆ. ಈ ಅನುಪಾತವು ಸಂಸ್ಥೆಯ ವಹಿವಾಟುಗಳ ಬಗ್ಗೆ, ವಹಿವಾಟಿನ ಸಾಮರ್ಥ್ಯದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತದೆ. ಈ 4 ಅನುಪಾತಗಳನ್ನು, ಅದರಲ್ಲಿ ಅನೇಕ ಸಬ್ ಡಿವಿಷನ್ಸ್ಗಳಿದೆ, ಈ 4 ಅನುಪಾತಗಳನ್ನು ಲೆಕ್ಕಾಚಾರ ಮಾಡಲು ಎಲ್ಲ ಪರಿಣತರು ಕೂಡ ಸಂಸ್ಥೆಯ
ಹಣಕಾಸಿನ ತಕ್ತೆಗಳನ್ನು ಬಳಕೆ ಮಾಡುತ್ತಾರೆ. ಮುಂದಿನ ಆಧುನಿಕ ತಂತ್ರ ಹೊಣೆಗಾರಿಕೆ ಲೆಕ್ಕಪತ್ರ ನಿರ್ವಹಿಸುವಿಕೆ. ಏನು ಹೊಣೆಗಾರಿಕೆ ಲೆಕ್ಕಪತ್ರ ನಿರ್ವಹಿಸುವಿಕೆ? ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಇಲ್ಲಿ ವಿವಿಧ ಇಲಾಖೆಗಳನ್ನು ಹೊಣೆಗಾರಿಕಾ ಕೇಂದ್ರಗಳಾಗಿ ಸ್ಥಾಪಿಸಿ ಅಲ್ಲಿಯ ವ್ಯವಸ್ಥಾಪಕನನ್ನು ಆ ಇಲಾಖೆಯ ಆ ಹೊಣೆಗಾರಿಕೆ ಕೇಂದ್ರದ ಆಗು ಹೋಗುಗಳಿಗೆ ಜವಾಬ್ದಾರನನ್ನಾಗಿ ಮಾಡಲಾಗುವುದು. ಹೀಗಾಗಿ ಆ ಇಲಾಖೆಗಳ ಸ್ಥಾಪನೆ ಮಾಡಿದಂತಹ ಇಲಾಖೆಗಳ ಕೆಲಸ ಕಾರ್ಯಗಳು ಸ್ಥಾಪನೆ ಮಾಡಿದಂತಹ ಇಲಾಖೆಗಳ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲು ನಿರ್ವಾಹಕನಿಗೆ ನೆರವು ನೀಡುವುದು. ಯಾವೆಲ್ಲ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುವುದು? ಯಾವೆಲ್ಲ ಹೊಣೆಗಾರಿಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುವುದು? 4 ಮುಖ್ಯ ಹೊಣೆಗಾರಿಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುವುದು. ಅವುಗಳಾವುದೆಂದರೆ, ಮೊದಲನೇದು ವೆಚ್ಚ ಕೇಂದ್ರ, ಕಾಸ್ಟ್ ಸೆಂಟರ್. ಎರಡನೇದು ಆದಾಯ ಕೇಂದ್ರ, ರೆವೆನ್ಯೂ ಸೆಂಟರ್. ಮೂರನೇದು ಲಾಭ ಕೇಂದ್ರ, ಪ್ರಾಫಿಟ್ ಸೆಂಟರ್. ಕೊನೆಯದು ಹೂಡಿಕೆ ಕೇಂದ್ರ, ಕ್ಯಾಪಿಟಲ್ ಸೆಂಟರ್, ಇನ್ವೆಸ್ಟ್ಮೆಂಟ್ ಸೆಂಟರ್. ಓಕೆ, ಹೊಣೆಗಾರಿಕೆಯ ಲೆಕ್ಕಪತ್ರ ನಿರ್ವಹಿಸುವಿಕೆಯು ಈ 4 ಕೇಂದ್ರಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ವೆಚ್ಚ ಕೇಂದ್ರ. ಹೆಸರೇ ಹೇಳುವ ಹಾಗೆ ಈ ಕೇಂದ್ರಗಳು ಸಂಸ್ಥೆಯ ಖರ್ಚು ಅಥವಾ ವೆಚ್ಚಗಳನ್ನು ಪರಿಗಣಿಸುವುದು ಮತ್ತು ಆ ಕೇಂದ್ರದ ನಿರ್ವಾಹಕನು ಸಂಸ್ಥೆಯ ಎಲ್ಲ ಖರ್ಚು ವೆಚ್ಚಗಳಿಗೆ ಜವಾಬ್ದಾರನಾಗಿರುವನು. ಸಂಸ್ಥೆಯ ಯಾವ ಇಲಾಖೆಯು ಖರ್ಚಿನ ಮೂಲ ಸ್ಥಾನವಾಗಿದೆ? ನಮಗೆ ತಿಳಿದ ಹಾಗೆಯೇ ಉತ್ಪಾದನಾ ವಿಭಾಗದಲ್ಲಿ ಎಲ್ಲ ರೀತಿಯಂತಹ ಉತ್ಪನ್ನಗಳನ್ನು ಉತ್ಪಾದಿಸಲಾಗುವುದು. ಈ ವಿಭಾಗವನ್ನು ವೆಚ್ಚದ ಕೇಂದ್ರವೆಂಬುದಾಗಿ ಪರಿಗಣಿಸಲಾಗಿದೆ. ಎರಡನೇ ಕೇಂದ್ರ ಆದಾಯ ಕೇಂದ್ರ. ಈ ಕೇಂದ್ರವು ಸಂಸ್ಥೆ ಅಥವಾ ಸಂಘಟನೆಯು ಪಡೆಯುವ ಪ್ರಾಥಮಿಕ ಆದಾಯವನ್ನು ಗಳಿಸುವ ಕೇಂದ್ರವಾಗಿದೆ, ಪಡೆಯುವ ಕೇಂದ್ರವಾಗಿದೆ. ಸಂಸ್ಥೆಯ ಮುಖ್ಯಸ್ಥನು ಸಂಸ್ಥೆಯ ಆದಾಯವನ್ನು ಗರಿಷ್ಠಗೊಳಿಸುವುದಕ್ಕೆ ಪ್ರಯತ್ನಿಸಬೇಕು. ಹೇಗೆ ಸಂಸ್ಥೆಗೆ ಆದಾಯ ದೊರಕುತ್ತದೆ? ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ. ಉದಾಹರಣೆಗೆ, ಮಾರಾಟ ಕೇಂದ್ರವು ಸಂಸ್ಥೆಯ ಮಾರಾಟ ಕೇಂದ್ರವನ್ನು ಆದಾಯದ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಮೂರನೆಯ ಕೇಂದ್ರ ಲಾಭ ಕೇಂದ್ರ. ಯಾವ ಕೇಂದ್ರವು ಆದಾಯವನ್ನು ಗಳಿಸುವ ಸಂದರ್ಭದಲ್ಲಿಯೇ ವೆಚ್ಚಗಳನ್ನು ಕೂಡ ಉಂಟು ಮಾಡುತ್ತದೋ ಅಂತಹ ಕೇಂದ್ರಗಳನ್ನು ಲಾಭ ಕೇಂದ್ರವೆಂಬುದಾಗಿ ಪರಿಗಣಿಸಲಾಗಿದೆ. ಉದಾಹರಣೆಗೆ, ಒಂದು ನಿರ್ವಹಣಾ ವಿಭಾಗದ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಈ ಬಿಲ್ಲುಗಳನ್ನು ನೀಡುತ್ತದೆ. ಕೆಲವೆಲ್ಲ ಯಂತ್ರೋಪಕರಣಗಳನ್ನು ನಿರ್ವಹಿಸಿದ್ದಕ್ಕೆ ಬಿಲ್ಲುಗಳನ್ನು ನೀಡಿ ಆದಾಯವನ್ನು ಪಡೆಯುತ್ತದೆ. ಅದೇ ರೀತಿ ಯಂತ್ರಗಳನ್ನು ನಿರ್ವಹಿಸಿದ್ದಕ್ಕೆ ಕೆಲವೆಲ್ಲ ಖರ್ಚುಗಳನ್ನು ಕೂಡ ಮಾಡುತ್ತದೆ. ಹೀಗಾಗಿ ಈ ಕೇಂದ್ರವು ಲಾಭದ ಕೇಂದ್ರವೆಂಬುದಾಗಿ ಪರಿಗಣಿಸಲಾಗುವುದು. ಮುಂದಿನ ಕೇಂದ್ರ ಹೂಡಿಕೆ ಕೇಂದ್ರ. ಈ ಕೇಂದ್ರವು ಯಾವುದಕ್ಕೆ ಜವಾಬ್ದಾರರಾಗಿರುವುದಂತ ಹೇಳಿದರೆ, ಸಂಸ್ಥೆಯ ಸಂಪತ್ತುಗಳನ್ನು, ಹಣಕಾಸು ಸಂಪನ್ಮೂಲಗಳನ್ನು ಸೊತ್ತುಗಳಿಗೆ ವಿನಿಯೋಗಿಸುವುದಕ್ಕೆ, ಅಸೆಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುವುದಕ್ಕೆ ಜವಾಬ್ದಾರರಾಗಿರುತ್ತದೆ. ಸಂಸ್ಥೆಗೆ ಅಗತ್ಯ ಇರುವಂತಹ ಮಾತ್ರ ಅಸೆಟ್ಸ್ಗಳನ್ನು, ಸ್ಥಿರಾಸ್ತಿಗಳನ್ನು ಖರೀದಿಸಬೇಕು. ಆ ಸ್ಥಿರಾಸ್ತಿಗಳನ್ನು ಸದ್ಬಳಕೆ ಮಾಡಬೇಕು. ಈ ರೀತಿ ಸಂಸ್ಥೆಯ ಅಭ್ಯುದಯಕ್ಕೆ ನೆರವು ನೀಡಬೇಕು. ಈ ಕೇಂದ್ರದ ಪ್ರಮುಖ ಜವಾಬ್ದಾರಿ ಏನು ಅಂತ ಹೇಳಿದರೆ, ಇರುವಂತಹ ಹಣಕಾಸಿನ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಬೇಕು. ವಿನಿಯೋಗಿಸುವ ಸಂದರ್ಭದಲ್ಲಿ ಅಗತ್ಯವೇ ಎಂಬುದಾಗಿ ಪರಿಗಣಿಸಬೇಕು. ಮುಂದಿನ ಆಧುನಿಕ ತಂತ್ರ ನಿರ್ವಹಣಾ ಪರಿಶೋಧನೆ.
ಈ ಪದವಿ ಹೇಳಿದ ಹಾಗೆ ಸಂಸ್ಥೆಯ ಕಾರ್ಯಾಚರಣೆಯನ್ನು ವ್ಯವಸ್ಥಿತವಾಗಿ ಮೌಲ್ಯಮಾಪನ ಮಾಡುವುದಾಗಿದೆ. ಇದರ ಅರ್ಥ ಸಂಘಟನೆಯ ಒಟ್ಟಾರೆ ಅಥವಾ ಪೂರ್ಣ ಪ್ರಮಾಣದ ನಿರ್ವಹಣಾ ಕಾರ್ಯವನ್ನು ವ್ಯವಸ್ಥಿತವಾಗಿ ಮೌಲ್ಯಮಾಪನ ಮಾಡುವಂತಹ ಕ್ರಿಯೆಯೇ ನಿರ್ವಹಣಾ ಪರಿಶೋಧನೆ ಎಂಬುದಾಗಿ ತಿಳಿಸಲಾಗಿದೆ. ಸಂಸ್ಥೆಯ ಕಾರ್ಯನಿರ್ವಹಣೆ, ಕಾರ್ಯ ತತ್ಪರತೆ ಇವುಗಳನ್ನು ವಿವಿಧ ಇಲಾಖೆಗಳ, ವಿವಿಧ ವಿಭಾಗಗಳ ಕಾರ್ಯನಿರ್ವಹಣೆ, ಕಾರ್ಯತತ್ಪರತೆಯನ್ನು ಮೌಲ್ಯಮಾಪನ ಮಾಡಲಾಗುವುದು, ಹೋಲಿಕೆ ಮಾಡಲಾಗುವುದು, ಸಿಸ್ಟದೊಂದಿಗೆ ಹೋಲಿಕೆ ಮಾಡಲಾಗುವುದು. ಈ ರೀತಿಯ ಮೌಲ್ಯಮಾಪನಗಳು ವಿಭಾಗದಲ್ಲಿನ ಅದಕ್ಷತೆ, ವಿಭಾಗದಲ್ಲಿನ ವೈಫಲ್ಯಗಳನ್ನು ತಿಳಿ ಹೇಳುತ್ತದೆ. ಹೆಚ್ಚಾಗಿ ಈ ವಿಧಾನದಲ್ಲಿ ನೈಜ ಕಾರ್ಯನಿರ್ವಹಣೆಯನ್ನು ಶಿಷ್ಟ ಕಾರ್ಯನಿರ್ವಹಣೆಯೊಡನೆ ಹೋಲಿಕೆ ಮಾಡಿ ಏನಾದರೂ ಲೋಪದೋಷಗಳು ಇದೆಯೇ ಎಂಬುದಾಗಿ ಪರಿಗಣಿಸಲಾಗುವುದು. ಇದರ ಅನುಕೂಲತೆಗಳು ಈ ಕೆಳಗಿನ ಅಂಶಗಳು ನಿರ್ವಹಣಾ ಪರಿಶೋಧನೆಯ ಅನುಕೂಲತೆಗಳನ್ನು ವ್ಯಕ್ತಪಡಿಸುತ್ತದೆ. ನಿರ್ವಹಣಾ ಪರಿಶೋಧನೆಯು ಸಂಸ್ಥೆಯ ಪ್ರಸ್ತುತ ಮತ್ತು ಸಂಭವ್ಯ ನ್ಯೂನತೆಗಳನ್ನು ಪತ್ತೆ ಹಚ್ಚುತ್ತದೆ. ಸಂಸ್ಥೆಯು ರೂಪಿಸಿದಂತಹ ಯೋಜನೆಗಳಿರಬಹುದು, ಸಂಸ್ಥೆಯು ವ್ಯವಸ್ಥೆಗೊಳಿಸಿದಂತಹ ರಚನೆಗಳಿರಬಹುದು. ಈ ಯೋಜನೆ, ಸಂಘಟಿಸುವಿಕೆ ಅಥವಾ ಸಂರಚನೆಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಪ್ರಸ್ತುತ ಇರುವ ಅಥವಾ ಭವಿಷ್ಯದಲ್ಲಿ ಉಂಟಾಗುವ ಲೋಪದೋಷಗಳ ಬಗ್ಗೆ ಬೆಳಕು ಚೆಲ್ಲಿ ಮಾಹಿತಿ ನೀಡಿ ಆ ಲೋಪದೋಷಗಳನ್ನು ಸರಿಪಡಿಸಲು ನೀಡಿದಂತಹ ವರದಿಯ ಮಾಹಿತಿಯ ಆಧಾರದಲ್ಲಿ ಸರಿಪಡಿಸಲು ಇದು ನೆರವು ನೀಡುತ್ತದೆ, ಪರಿಶೋಧನೆಯು ನೆರವು ನೀಡುತ್ತದೆ. ಎರಡನೆಯ ಪ್ರಾಮುಖ್ಯತೆ, ಸಂಸ್ಥೆಯ ಎಲ್ಲ ವಿಭಾಗಗಳ, ಎಲ್ಲ ಇಲಾಖೆಗಳ ಕಾರ್ಯನಿರ್ವಹಣೆಯ ಮೇಲೆ ಮೇಲುಸ್ತುವಾರಿ ನಡೆಸಲು ನೆರವು ನೀಡುತ್ತದೆ. ನಿರಂತರ ಮೇಲುಸ್ತುವಾರಿಯಿಂದ, ನಿರಂತರ ಮೇಲ್ವಿಚಾರಣೆಯಿಂದಾಗಿ ಸಂಸ್ಥೆಯ ಪರ್ಫಾರ್ಮೆನ್ಸ್, ಕಾರ್ಯನಿರ್ವಹಣೆಯನ್ನು ಸುಧಾರಿಸಬಹುದು. ಮೂರನೆಯ ಅನುಕೂಲತೆ, ನಮಗೆ ತಿಳಿದ ಹಾಗೆಯೇ ಸಂಸ್ಥೆಯು ಪೂರ್ವ ನಿರ್ಧರಿತ ಉದ್ದೇಶವನ್ನು ಸಾಧಿಸಲು ಕಾರ್ಯಚಟುವಟಿಕೆಗಳನ್ನು ನಿಗದಿಪಡಿಸಿ ವಿವಿಧ ಇಲಾಖೆಗಳಿಗೆ ಹಂಚಿಕೆ ಮಾಡಿದೆ, ವಿವಿಧ ಇಲಾಖೆಗಳಿಗೆ ವಹಿಸಿಕೊಟ್ಟಿದೆ. ಆ ಇಲಾಖೆಗಳ ಕೆಲಸ ಕಾರ್ಯಗಳನ್ನು ಸಮನ್ವಯಗೊಳಿಸಿದಾಗ ಸಂಸ್ಥೆಯು ಉದ್ದೇಶವು ಸಾಧಿಸಲ್ಪಡುತ್ತದೆ. ನಿರ್ವಹಣಾ ಪರಿಶೋಧನೆಯ ಒಂದು ಪ್ರಮುಖ ಅನುಕೂಲತೆ, ಉಪಯುಕ್ತತೆ ಏನು ಅಂತ ಹೇಳಿದರೆ, ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಸಮನ್ವಯಗೊಳಿಸಿ ಕ್ರಮಬದ್ಧವಾಗಿ ಒಟ್ಟು ಸೇರಿಸಿ ಸಂಸ್ಥೆಯ ಉದ್ದೇಶವನ್ನು ಸಾಧಿಸಲು ನೆರವು ನೀಡುತ್ತದೆ. ಕೊನೆಯದಾಗಿ, ಸಂಸ್ಥೆಯ ನೀತಿ ನಿರ್ವಹಣೆಯನ್ನು ಬದಲಾಯಿಸುತ್ತದೆ. ಅನೇಕ ಅಂಶಗಳು, ಆಂತರಿಕ ಇರಬಹುದು, ಬಾಹ್ಯ ಅಂಶಗಳಿರಬಹುದು, ಸಂಸ್ಥೆಯ ನಿರ್ವಹಣೆಯ ಮೇಲೆ ಪ್ರಭಾವ ಬೀರುತ್ತದೆ, ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಣಾಮಕಾರಿಯಾಗಿ ನೆರವೇರಿಸಲು, ಉತ್ತಮಪಡಿಸಲು ಸಂಸ್ಥೆಯು ನೀತಿ ಕಾರ್ಯತಂತ್ರಗಳನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಯಿಸಬೇಕು. ಇದಕ್ಕೆ ಬೇಕಾದಂತಹ ಪೂರಕ ಮಾಹಿತಿಯನ್ನು ನಿರ್ವಹಣಾ ಪರಿಶೋಧನೆಯು ನೀಡುವುದು. ಮುಂದಿನ ಕಾರ್ಯತಂತ್ರ PERT ಮತ್ತು CPM, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಧುನಿಕ ತಂತ್ರದ 5ನೆಯ ವಿಧಾನ ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ವಿಮರ್ಶೆ ತಂತ್ರ, ಕಾರ್ಯತಂತ್ರ ಇರಬಹುದು, ವಿಧಾನ ಇರಬಹುದು. ಪ್ರೋಗ್ರಾಮ್ ಇವ್ಯಾಲ್ಯುವೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್, PERT ಅಂತ ಹೇಳ್ತೇವೆ. ಎರಡನೇದು ನಿರ್ಣಾಯಕ ಪಥ ಪದ್ಧತಿ, ಕ್ರಿಟಿಕಲ್ ಪಾತ್ ಮೆಥಡ್. ಮೊದಲನೇದು ಪ್ರೋಗ್ರಾಮ್ ಇವ್ಯಾಲ್ಯುವೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್.
ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ವಿಮರ್ಶೆ ತಂತ್ರ. ಎರಡನೇದು CPM, ಕ್ರಿಟಿಕಲ್ ಪಾತ್ ಮೆಥಡ್. ಎರಡು ವಿಧಾನಗಳು, PERT ಮತ್ತು CPM ಎರಡು ವಿಧಾನಗಳು ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆಗೆ ಉಪಯುಕ್ತವಿರುವಂತಹ ಜಾಲಬಂಧವಾಗಿದೆ. ಈ ವಿಧಾನವನ್ನು, ಈ ತಂತ್ರವನ್ನು ವೈವಿಧ್ಯಮಯವಾದಂತಹ, ಕಾಂಪ್ಲೆಕ್ಸ್, ಸಂಕೀರ್ಣವಾದಂತಹ ಕಾರ್ಯಯೋಜನೆಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಅಳವಡಿಸಲಾಗಿದೆ. ಈ ವಿಧಾನದ ಮುಖ್ಯ ಉದ್ದೇಶವೇನು ಅಂತ ಹೇಳಿದರೆ, ಕಾರ್ಯಯೋಜನೆಗಳನ್ನು, ಪ್ರಾಜೆಕ್ಟ್ಗಳನ್ನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮುಗಿಸುವುದು, ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ನಿರ್ದಿಷ್ಟ ಕಾಲಾವಧಿಯಲ್ಲಿ ಮುಗಿಸುವ ನಿಟ್ಟಿನಲ್ಲಿ ಈ ವಿಧಾನವನ್ನು ಅನುಸರಿಸಲಾಗುವುದು. ಈ ತಂತ್ರಗಳಲ್ಲಿ ಯೋಜಿಸುವಿಕೆಯ ಕಾರ್ಯ ಮತ್ತು ನಿಯಂತ್ರಿಸುವಿಕೆಯ ಕಾರ್ಯವನ್ನು ಒಟ್ಟಾಗಿ, ಸೈಮಲ್ಟೇನಿಯಸ್ಲಿ, ಜೊತೆಯಾಗಿಯೇ ನಡೆಸಲಾಗುವುದು. ಏನೆಲ್ಲ ಹಂತಗಳನ್ನು ಇದು ಒಳಗೊಂಡಿದೆ? ಯಾವ ವಿಧದಿಂದ PERT, ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ವಿಮರ್ಶಾ ತಂತ್ರವು ನಿರ್ಣಾಯಕ ಪಥ ಪದ್ಧತಿಗಿಂತ ಬದಲಾಗಿದೆ, ವಿಭಿನ್ನವಾಗಿದೆ? ಈ ಅಂಶಗಳು, ಇದರ ಹಂತಗಳು ಈ ರೀತಿ ಇದೆ. ಮೊದಲನೆಯದಾಗಿ ಕ್ರಿಯಾ ಯೋಜನೆಗಳು, ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಗುರುತಿಸುವುದು. ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಕ್ರಿಯಾ ಯೋಜನೆಗಳನ್ನು ಸಂಪೂರ್ಣಗೊಳಿಸಲಿಕ್ಕೆ ಅಗತ್ಯ ಇರುವಂತಹ ಕೆಲಸ ಕಾರ್ಯಗಳನ್ನು ಗುರುತಿಸುವುದು. ಆ ಕೆಲಸ ಕಾರ್ಯಗಳನ್ನು ಕ್ರಮಬದ್ಧವಾಗಿ, ಅನುಕ್ರಮವಾಗಿ, ಸೀಕ್ವೆನ್ಷಿಯಲ್ ಆರ್ಡರ್ಗಳಲ್ಲಿ ಜೋಡಿಸುವುದು. ಮೊದಲನೇದಾಗಿ ಕೆಲಸ ಕಾರ್ಯಗಳನ್ನು ನಿರ್ಧರಿಸಿ, ಆ ಕ್ರಿಯಾ ಯೋಜನೆಗಳನ್ನು ಪೂರ್ಣಗೊಳಿಸಲು ಅಗತ್ಯ ಇರುವಂತಹ ಕೆಲಸ ಕಾರ್ಯಗಳನ್ನು ಕ್ರಮಬದ್ಧವಾಗಿ, ಕ್ರಮಾನುಸಾರವಾಗಿ ಜೋಡಣೆ ಮಾಡುವುದು. ಎರಡನೇ ಹಂತದಲ್ಲಿ ಜಾಲಬಂಧವನ್ನು ರಚಿಸುವುದು, ಪಥಗಳನ್ನು ರಚಿಸುವುದು. ಈ ಜಾಲ ನಕ್ಷೆಯು ಪ್ರಾರಂಭದ ಹಂತ ಮತ್ತು ಮುಕ್ತಾಯದ ಹಂತ ಎರಡು ಮಾಹಿತಿಯನ್ನು ಕೂಡ ವ್ಯಕ್ತಪಡಿಸುತ್ತದೆ, ಪ್ರಕಟಪಡಿಸುತ್ತದೆ. ಏನೆಲ್ಲ ಕಾರ್ಯಾಚರಣೆಗಳಿದೆ, ಆ ಕಾರ್ಯಾಚರಣೆಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದಾಗ ಜಾಲಬಂಧ ಸಿಗುತ್ತದೆ, ನೆಟ್ವರ್ಕ್ ನಮಗೆ ಸಿಗ್ತದೆ. ಯಾವ ರೀತಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ, ಸಾಗುವ ದಾರಿ ಏನು, ನೀಲನಕ್ಷೆ. ಇಲ್ಲಿ ಜಾಲನಕ್ಷೆಯನ್ನು ರಚಿಸಲಾಗುವುದು. ಈ ಜಾಲನಕ್ಷೆಯಲ್ಲಿ ಪ್ರಾರಂಭಿಕ ಹಂತ ಮತ್ತು ಮುಕ್ತಾಯದ ಹಂತಗಳು ಕೂಡ ಒಳಗೊಂಡಿದೆ. ಮೂರನೆಯ ಪ್ರಮುಖ ಹಂತವು PERT ಮತ್ತು CPMಗಿರುವ ವ್ಯತ್ಯಾಸವನ್ನು ಕೂಡ ತಿಳಿಸುತ್ತದೆ. ಮೂರನೆಯ ಹಂತದಲ್ಲಿ ಸಮಯಗಳನ್ನು ನಿಗದಿಪಡಿಸಲಾಗುವುದು, ಅಂದಾಜು ಮಾಡಲಾಗುವುದು. PERT, ಕಾರ್ಯಕ್ರಮ ಮೌಲ್ಯಮಾಪನ ಮತ್ತು ವಿಮರ್ಶಾ ತಂತ್ರದಲ್ಲಿ 3 ಅವಧಿಗಳನ್ನು ಲೆಕ್ಕಾಚಾರ ಮಾಡಲಾಗುವುದು, ಅಂದಾಜು ಮಾಡಲಾಗುವುದು. ಆ 3 ಅವಧಿಗಳು ಯಾವುದು ಅಂತ ಹೇಳಿದರೆ, ಮೊದಲನೆಯದು ಆಶಾವಾದಿ ಸಮಯ, ಆಶಾವಾದಿ ಅವಧಿ. ಎರಡನೇದು ನಿರಾಶಾವಾದಿ ಅವಧಿ. ಮತ್ತೊಂದು ಪೂರ್ಣ ಪ್ರಮಾಣದ ಬಳಕೆಯಲ್ಲಿರುವಂತಹ ಅವಧಿ. ಈ ಆಶಾವಾದಿ ಅವಧಿ ಎಂದರೇನು? ಅತ್ಯಂತ ಅಲ್ಪಾವಧಿಯಲ್ಲಿ ಕ್ರಿಯಾ ಯೋಜನೆಯನ್ನು, ಪ್ರಾಜೆಕ್ಟನ್ನು ಪೂರ್ಣಗೊಳಿಸುವುದು. ನಿರಾಶಾವಾದಿ ಅವಧಿ ಅಂತ ಹೇಳಿದರೆ ಅತ್ಯಂತ ದೀರ್ಘ ಅವಧಿಯಲ್ಲಿ ಹೆಚ್ಚಿನ ಸಮಯ ತೆಗೆದುಕೊಂಡು ಕ್ರಿಯಾ ಯೋಜನೆಯನ್ನು ಪೂರ್ಣಗೊಳಿಸುವುದು. ಮತ್ತೊಂದು ಅತ್ಯಂತ ದಕ್ಷ ರೀತಿಯ ಅವಧಿ, ಸೂಕ್ತ ಅವಧಿ. ಈ 3 ಅವಧಿಗಳನ್ನು PERT ಯೋಜನೆಯಲ್ಲಿ ನಿರ್ಧರಿಸಲಾಗುವುದು. CPM ಅಲ್ಲಿ ಯಾವುದೇ ರೀತಿಯ 3 ಅವಧಿಯನ್ನು ಲೆಕ್ಕಾಚಾರ ಮಾಡುವುದಿಲ್ಲ, ಅಂದಾಜು ಮಾಡುವುದಿಲ್ಲ. ಇಲ್ಲಿ ಕೇವಲ ಒಂದೇ ಅವಧಿಯನ್ನು ನಿಗದಿಪಡಿಸಿ ಅದನ್ನು ನಿರ್ಣಾಯಕ ಪಥವೆಂಬುದಾಗಿ ಪರಿಗಣಿಸಲಾಗುವುದು. ಅಷ್ಟು ಮಾತ್ರವಲ್ಲದೆ ವೆಚ್ಚಗಳ ಅಂದಾಜುಗಳನ್ನು ಕೂಡ
ಲೆಕ್ಕಾಚಾರ ಮಾಡಲಾಗುವುದು CPM ಅಲ್ಲಿ, ಕ್ರಿಟಿಕಲ್ ಪಾತ್ ಮೆಥಡಲ್ಲಿ. ನಿರ್ಣಾಯಕ ಪಥವನ್ನು, ಒಂದು ಪಥವನ್ನು ನಿರ್ಧರಿಸಿ ಆ ಪಥಕ್ಕೆ ಅನುಸಾರವಾಗಿ ಕ್ರಿಯಾ ಯೋಜನೆಗಳನ್ನು ಪೂರ್ಣಗೊಳಿಸುವುದಾಗಿದೆ. ಇಲ್ಲಿ ನಿಯಂತ್ರಕನು ಈ ಅವಧಿಗಳಲ್ಲಿ ಸೂಕ್ತವಾದ ಅವಧಿಯನ್ನು ಪರಿಗಣಿಸಬೇಕು, ಕ್ರಿಯಾ ಯೋಜನೆಯನ್ನು ಮುಗಿಸಲು ಪರಿಗಣಿಸಬೇಕು. ಕೆಲವು ಸಾರಿ ಕೆಲವೆಲ್ಲ ಅಂಶಗಳಿಂದಾಗಿ ಕಾರ್ಯಚಟುವಟಿಕೆಗಳನ್ನು ಮುಂದೂಡಲಾಗುವುದು, ಕ್ರಿಯಾ ಯೋಜನೆಯು ವಿಳಂಬಗೊಳ್ಳುವುದು. ಆ ವಿಳಂಬಗೊಳ್ಳುವ ಸಂದರ್ಭದಲ್ಲಿ ಇಡೀ ಯೋಜನೆಯ ವಿಳಂಬಗೊಳ್ಳುವಂತಹ ಸಾಧ್ಯತೆಗಳಿದೆ. ಅಂತಹ ಸಂದರ್ಭದಲ್ಲಿ ಯೋಜನೆಯನ್ನು ಬದಲಾಯಿಸುವಂತಹ ಏರ್ಪಾಟು ಕೂಡ ಇದೆ. ಇದೊಂದು ಅತ್ಯಂತ ಉಪಯುಕ್ತ ತಂತ್ರವಾಗಿದ್ದು, ಯೋಜನೆಗಳನ್ನು ಯೋಜಿಸುವಿಕೆಯ ಕಾರ್ಯ ಮತ್ತು ನಿಯಂತ್ರಿಸುವಿಕೆಯ ಕಾರ್ಯವು ಒಟ್ಟೊಟ್ಟಾಗಿ ಸೈಮಲ್ಟೇನಿಯಸ್ಲಿ ಜೊತೆಯಾಗಿ ನಡೆಯುವಂತಹ ತಂತ್ರವಾಗಿದೆ. ಕೊನೆಯ ಆಧುನಿಕ ತಂತ್ರ ನಿರ್ವಹಣಾ ಮಾಹಿತಿ ಪಥ. ನಮಗೆ ತಿಳಿದ ಹಾಗೆ ನಿರ್ವಾಹಕನ ಮುಖ್ಯ ಕಾರ್ಯ ನಿರ್ಧಾರವನ್ನು ತೆಗೆದುಕೊಳ್ಳುವುದು. ನಿರ್ಧಾರ ತೆಗೆದುಕೊಳ್ಳಬೇಕಾದರೆ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಏನು ಅಗತ್ಯ? ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ನಿಖರವಾದ ಮಾಹಿತಿಗಳು ಅಗತ್ಯ. ಸಮಗ್ರ, ನಿಖರ ಮತ್ತು ಅರ್ಥಪೂರ್ಣ ಮಾಹಿತಿಗಳು ಅಗತ್ಯ. ನಿರ್ವಾಹಕನಿಗೆ ನಿರ್ಣಯವನ್ನು ತೆಗೆದುಕೊಳ್ಳಲು ಅಗತ್ಯ ಇರುವಂತಹ ಮಾಹಿತಿಗಳನ್ನು ಒದಗಿಸುವ ಗಣಕಾಧಾರಿತ ಪದ್ಧತಿಯೇ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ನಿರ್ವಹಣಾ ಮಾಹಿತಿ ಪಥ. ಈ ವಿಧಾನದಲ್ಲಿ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಗಳನ್ನು, ದತ್ತಾಂಶಗಳನ್ನು ಸಂಗ್ರಹಿಸಲಾಗುವುದು. ಕಂಪ್ಯೂಟರ್ನ ಸಹಾಯದಿಂದ, ಗಣಕಯಂತ್ರದ ಸಹಾಯದಿಂದ ಮಾಹಿತಿಗಳನ್ನು ಸಂಸ್ಕರಿಸಲಾಗುವುದು. ಅನಗತ್ಯ ಮಾಹಿತಿಗಳನ್ನು ತೊಡೆದು ಹಾಕಿ ಕೇವಲ ಅಗತ್ಯ ಇರುವಂತಹ ಸಮಗ್ರ ಮಾಹಿತಿಗಳನ್ನು, ನಿಖರ ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲಾಗುವುದು. ಯಾವುದೆಲ್ಲ ಸಂದರ್ಭದಲ್ಲಿ ನಿರ್ವಾಹಕನಿಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಮೇಯಗಳಲ್ಲಿ, ಸಂದರ್ಭಗಳಲ್ಲಿ ಮಾಹಿತಿಗಳ ಅಗತ್ಯ ಇದೆಯೋ ಅಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಒದಗಿಸಲಾಗುವುದು. ಇಂತಹ ವ್ಯವಸ್ಥೆಯನ್ನು ನಿರ್ವಹಣಾ ಮಾಹಿತಿ ಪಥವೆಂಬುದಾಗಿ ಪರಿಗಣಿಸಲಾಗಿದೆ. ವಿವಿಧ ಕಡೆಗಳಿಂದ ವಿಷಯಗಳನ್ನು ಸಂಗ್ರಹಿಸುವುದು, ವಿಷಯಗಳನ್ನು ಮಾಹಿತಿಗಳಾಗಿ ಬದಲಾಯಿಸುವುದು, ಸಂಸ್ಕರಿಸುವ ಮೂಲಕ ಪ್ರೊಸೆಸಿಂಗ್ ಗಣಕಯಂತ್ರದಲ್ಲಿ. ತದನಂತರ ಡಿಸ್ಪೋರ್ಸ್, ಆ ಮಾಹಿತಿಗಳನ್ನು ಅಗತ್ಯ ಇದ್ದಾಗ ಒದಗಿಸುವುದು, ಪ್ರಸರಣವನ್ನು ಮಾಡುವುದಾಗಿದೆ. ಇದನ್ನು ಸಂವಹನದ ತಂತ್ರವೆಂಬುದಾಗಿಯೂ ಕೂಡ ಪರಿಗಣಿಸಲಾಗಿದೆ. ಈ ನಿರ್ವಹಣಾ ಮಾಹಿತಿ ಪಥದ ಅನುಕೂಲತೆಗಳೇನು? ಮೊದಲನೇದು, ಸಂಸ್ಥೆಯ ಮಾಹಿತಿಗಳನ್ನು ಸಂಗ್ರಹಿಸುವುದು, ನಿಯಂತ್ರಿಸುವುದು, ಪ್ರಸರಣ ಮಾಡುವುದು. ಎಲ್ಲ ಮೂಲಗಳಿನ ಮಾಹಿತಿಗಳನ್ನು ಸಂಗ್ರಹಿಸಿ ದತ್ತಾಂಶಗಳನ್ನು ಕ್ರೋಢೀಕರಿಸುವುದು, ಆದ ನಂತರ ಅನಗತ್ಯ ಮಾಹಿತಿಗಳನ್ನು ತೊಡೆದು ಹಾಕಿ ಅಗತ್ಯ ಇರುವ ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು, ನಿಯಂತ್ರಣ ಮಾಡಿಕೊಳ್ಳುವುದು, ಅಗತ್ಯ ಇರುವಾಗ ಸಂಸ್ಥೆಯ ನಿರ್ವಾಹಕರಿಗೆ ಬಯಸಿದಂತಹ ಮಾಹಿತಿಗಳನ್ನು ನೀಡುವುದಾಗಿದೆ. ಎರಡನೆಯ ಅನುಕೂಲತೆ, ಎಲ್ಲ ಹಂತಗಳಲ್ಲಿ, ಸಂಸ್ಥೆಯ ಎಲ್ಲ ಹಂತಗಳಲ್ಲಿ ಯೋಜಿಸುವಿಕೆ, ನಿರ್ಧರಿಸುವಿಕೆ ಮತ್ತು ನಿಯಂತ್ರಿಸುವಿಕೆಯನ್ನು ಬೆಂಬಲಿಸುವುದಾಗಿದೆ. ಇದರಿಂದಾಗಿ, ಈ ವ್ಯವಸ್ಥೆಯಿಂದಾಗಿ ಸಂಸ್ಥೆಯ ಎಲ್ಲ ಹಂತಗಳು, ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತದ ನಿರ್ವಹಣೆಯಲ್ಲಿ ಈ ನಿರ್ವಹಣಾ ಕಾರ್ಯವಾದಂತಹ ಯೋಜಿಸುವಿಕೆ, ನಿಯಂತ್ರಿಸುವಿಕೆ, ಅದೇ ರೀತಿ ಸಹಕಾರ್ಯವಾದಂತಹ ನಿರ್ಧರಿಸುವಿಕೆಯನ್ನು ನಡೆಸಲು ಈ ವ್ಯವಸ್ಥೆಯು ಬೆಂಬಲವನ್ನು ನೀಡುತ್ತದೆ. ಮೂರನೇದು, ಮಾಹಿತಿಗಳ ಗುಣಮಟ್ಟವನ್ನು ಹೆಚ್ಚಳಗೊಳಿಸುವುದು, ಸುಧಾರಿಸುವುದು ಅಥವಾ ಮಾಹಿತಿಗಳ ಗುಣಮಟ್ಟವನ್ನು ಖಾತರಿಪಡಿಸುವುದು. ಈ ವ್ಯವಸ್ಥೆಯಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ಸಂಸ್ಕರಿಸುವ ಮೂಲಕ ಅನಗತ್ಯ ಮಾಹಿತಿಗಳನ್ನು ತೊಡೆದು ಹಾಕಲಾಗುವುದು. ಈ ಮೂಲಕ ಮಾಹಿತಿಗಳನ್ನು, ಗುಣಮಟ್ಟವನ್ನು ಉತ್ತಮಗೊಳಿಸಲಾಗುವುದು. ನೆಕ್ಸ್ಟ್, ಈ ಮಾಹಿತಿಯನ್ನು ಸಂಗ್ರಹಿಸಲು
4ನೇ ಅನುಕೂಲತೆ, ಮಾಹಿತಿಯನ್ನು ಸಂಗ್ರಹಿಸಲು ಸಂಸ್ಥೆಯು ಕೆಲವೆಲ್ಲ ವೆಚ್ಚಗಳನ್ನು ಭರಿಸುತ್ತದೆ. ವೆಚ್ಚದ ಪರಿಣಾಮಕಾರಿತ್ವವನ್ನು ಕೂಡ ಖಚಿತಪಡಿಸುವುದನ್ನು ಒಳಗೊಂಡಿದೆ. ಕೊನೆಯದಾಗಿ, ಸಂಸ್ಥೆಯು ಬೇರೆ ಬೇರೆ ಮೂಲಗಳಿಂದ ವಿಷಯಗಳನ್ನು ಸಂಗ್ರಹಿಸುವುದರಿಂದ ಹೆಚ್ಚಿನ ಮಾಹಿತಿಗಳು ಸಂಸ್ಥೆ ಬಳಿ ಇರುವ ಕಾರಣ ಮಾಹಿತಿಯ ಹೊರೆಯು ವ್ಯವಸ್ಥಾಪನೆಗೆ ದೊಡ್ಡ ತಲೆನೋವಾಗಿದೆ. ಈ ಮಾಹಿತಿಯ ಹೊರೆಯನ್ನು ಕಡಿಮೆಗೊಳಿಸುವ ಕಾರ್ಯವನ್ನು ನಿರ್ವಹಣಾ ಮಾಹಿತಿ ಪಥವು ನಡೆಸುವುದು. ಈ ಎಲ್ಲ ವಿವರಣೆಗಳು ಆಧುನಿಕ ನಿಯಂತ್ರಣ ತಂತ್ರವನ್ನು ಒಳಗೊಂಡಿದೆ. ಈ ತರಗತಿಯಲ್ಲಿ ನಾವು ನಿಯಂತ್ರಿಸುವಿಕೆಯ ಸಾಂಪ್ರದಾಯಿಕ ವಿಧಾನಗಳನ್ನಾದ ವೈಯಕ್ತಿಕ ಅವಲೋಕನ, ಅಂಕಿಅಂಶೀಯ ವರದಿಗಳು, ಸಮಛೇದ ವಿಶ್ಲೇಷಣೆ, ಬಜೆಟ್ ಆಧಾರಿತ ನಿಯಂತ್ರಣಗಳು ಅಲ್ಲದೆ ಈ ಆಧುನಿಕ ವಿಧಾನಗಳಾದಂತಹ ಹೂಡಿಕೆ ಮೇಲಿನ ಪ್ರತಿಫಲ, ಅನುಪಾತ ವಿಶ್ಲೇಷಣೆ, 3ನೇದು ರೆಸ್ಪಾನ್ಸಿಬಿಲಿಟಿ ಹೊಣೆಗಾರಿಕೆಯ ಲೆಕ್ಕಪತ್ರ, 4ನೇದು ಆಡಿಟ್ ಕಾರ್ಯನಿರ್ವಹಣಾ ಪರಿಶೋಧನೆ, 5ನೇದು PERT ಆ್ಯಂಡ್ CPM, 6ನೇದು ನಿರ್ವಹಣಾ ಮಾಹಿತಿ ಪಥದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೇವೆ. ಇದರೊಂದಿಗೆ ನಿರ್ವಹಣೆಯ 5 ಕಾರ್ಯಗಳಾದಂತಹ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆಯು ಕೊನೆಗೊಂಡಿದೆ. ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.